ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ನ ತೋರಿಸಿದ್ದೆ. ಒಂದು 4 ಥರದ್ದು ಸ್ನ್ಯಾಕ್ಸು ವಿತೌಟ್ ಆಯಿಲು ಹೆಲ್ದಿ ಸ್ನ್ಯಾಕ್ಸ್ನ ತೋರಿಸಿದ್ದೆ. ಅದೇ ರೀತಿ ಇವತ್ತು ಕೂಡ ನಾನು ಒಂದು ಹೆಲ್ದಿ ಹೈ ಎನರ್ಜಿ ಪ್ರೋಟೀನ್ ಸ್ನ್ಯಾಕ್ ಬಾರ್ನ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋ ಶುಗರ್ ನೋ ಜಾಗ್ರಿ, ಅಂದರೆ ಸಕ್ಕರೆ ಮತ್ತು ಬೆಲ್ಲ ಏನೂ ಉಪಯೋಗಿಸ್ದಲೇ ಹೈ ಪ್ರೋಟೀನ್ ಸ್ನ್ಯಾಕ್ ಬಾರ್ನ ಮಾಡೋದನ್ನು ತೋರಿಸ್ತೀನಿ. ಇದು ಮಕ್ಕಳಿಗೆ ಮತ್ತು ಸ್ಪೋರ್ಟ್ಸಲ್ಲಿರೋಂಥವ್ರಿಗೆ ಮತ್ತು ಯೋಗ ಬಾರ್ ಅಂತ ನಾವು ಮಾರ್ಕೆಟಲ್ಲೆಲ್ಲ ತೊಗೊಳ್ತೀವಲ್ಲ, ಪ್ರೋಟೀನ್ ಬಾರ್, ಯೋಗ ಬಾರ್ ಅಂತ, ಅದೇ ಥರನೇ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಇಲ್ಲಿ ನಾನು ಎಲ್ಲ ಥರದ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಅರ್ಧ ಬಟ್ಲಷ್ಟು ಬಾದಾಮಿಯನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಅರ್ಧ ಬಟ್ಲು ಗೋಡಂಬಿಯನ್ನು ತೊಗೊಳ್ತೀನಿ. ಗೋಡಂಬಿ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಅರ್ಧ ಬಟ್ಲಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇಲ್ಲಿ 2 ಥರ ದ್ರಾಕ್ಷಿನ ಉಪಯೋಗಿಸ್ತೀನಿ, ಕೆಂಪುದು ಮತ್ತು ಕಪ್ಪುದು ಎರಡನ್ನೂ ಉಪಯೋಗಿಸ್ತೀನಿ. ಹಾಗೆ 1 ಬಟ್ಲಷ್ಟು ಬೀಜ ತೆಗೆದಿಟ್ಕೊಂಡಿರೋಂಥ ಖರ್ಜೂರನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಖರ್ಜೂರ ಮಾತ್ರ ಜಾಸ್ತಿ ಇರಬೇಕು, ಇನ್ನು ಮಿಕ್ಕಿದೆಲ್ಲ ಅರ್ಧ ಬಟ್ಲಷ್ಟು. ಹಾಗೆ ಇಲ್ಲಿ ನಾನು 2 ಬಟ್ಲಷ್ಟು ರೋಲ್ಡ್ ಓಟ್ಸ್ ಬರ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಬಟ್ಲಷ್ಟು ಓಟ್ಸಿಗೆ 1 ಬಟ್ಲಷ್ಟು ಖರ್ಜೂರ ತೊಗೋಬೇಕು, ಸೀಡ್ಲೆಸ್ಸು. ಆಮೇಲೆ ಮಿಕ್ಕಿದೆಲ್ಲದನ್ನು ಅರ್ಧ ಬಟ್ಲು ತೊಗೋಬೇಕು. ಹಾಗೆ ಒಂದು ಅರ್ಧ ಬಟ್ಲಷ್ಟು ಪಂಪ್ಕಿನ್ ಸೀಡ್ಸು, ಒಂದು 1/4 ಬಟ್ಲಷ್ಟು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ, ಹಾಗೆ ಇನ್ನೊಂದು 1/4 ಬಟ್ಲಷ್ಟು ಮೆಲನ್ ಸೀಡ್ಸ್ ಅಂದರೆ ಸೌತೆ ಬೀಜ ಬರುತ್ತಲ್ಲ, ಅದು ಅಂದರೆ ಕರ್ಬೂಜ ಬೀಜ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಬಟ್ಲಷ್ಟು ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ ಪೀನಟ್ ಬಟರ್ ಬೇಕಾಗುತ್ತೆ, ಮತ್ತು ಹನಿ ಬೇಕಾಗುತ್ತೆ, ಜೇನುತುಪ್ಪ, ಹಾಗೆ ಸ್ವಲ್ಪ ವೆನಿಲಾ ಎಸೆನ್ಸ್. ಇದು ನಾನು ಮಾರ್ಕೆಟಲ್ಲಿ ಸಿಗೋವಂಥ ಎನರ್ಜಿ ಬಾರ್, ಪ್ರೋಟೀನ್ ಬಾರ್, ಯೋಗ ಬಾರ್ ಅಂತ ಬರುತ್ತಲ್ಲ, ಆ ಥರನ ಎಕ್ಸಾಕ್ಟ್ಲಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಬಟ್ಲಷ್ಟು ಓಟ್ಸ್ನ, ಈ ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ, ಅದನ್ನು ನಾನು ಪ್ಯಾನಲ್ಲಿ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಓಟ್ಸ್ನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಕೈ ಬಿಡ್ದಲ್ಲೇ ಚೆನ್ನಾಗಿ, ಅಂದರೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಬೇಕಷ್ಟೇ. ತುಂಬ ಏನು ಗರಿಯಾಗಿ ಇದು ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ರೋಸ್ಟ್ನ ಮಾಡ್ಕೋಬೇಕಷ್ಟೇ. ಇದನ್ನು ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. 2 ನಿಮಿಷ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡು, ಈಗ ಅದೇ ಪ್ಯಾನಲ್ಲಿ ನಾವು ಕಟ್ ಮಾಡ್ಕೊಂಡಿರೋಂಥ ಬಾದಾಮಿನ ತೊಗೋಬೇಕು. ನಾನಿಲ್ಲಿ ಅರ್ಧ ಬಟ್ಲಷ್ಟು ಬಾದಾಮಿ ತೊಗೊಂಡಿದ್ದೆನಲ್ಲ, ಅದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವಿಲ್ಲಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಅದೇ ಪ್ಯಾನಲ್ಲಿ ನಾವು ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಎನರ್ಜಿ ಬಾರ್ ಕಟ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಈಗ ಅದೇ ಇದು ಅರ್ಧ ಬಟ್ಲಷ್ಟು ಗೋಡಂಬಿನ ನಾನು ಹುರ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ ಹಾಕ್ಕೊಂಡು. ಈಗ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಬರುತ್ತಲ್ಲ, ಅದನ್ನು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಇದರದ್ದು ಎಲ್ಲ ಬೆನಿಫಿಟ್ಸು ನಿಮಗೆ, ಡ್ರೈ ಫ್ರೂಟ್ಸು, ಸೀಡ್ಸ್ ಬೆನಿಫಿಟ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ. ಈಗ ನಾನು ಮೆಲನ್ ಸೀಡ್ಸ್ ಅಂದರೆ ಕರ್ಬೂಜ ಹಣ್ಣಿಂದ ಬೀಜ ಒಣಗಿರೋದು ಸಿಗುತ್ತಲ್ಲ, ಅದು ಕೂಡ ನಾನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲದು ಇದು ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಒಂದೊಂದಾಗೇ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದಲ್ಲೇ ಹುರ್ಕೋಬೇಕು. ಸೀಡ್ಸ್ ಹಾಕಿದ್ಮೇಲೆ ಸ್ವಲ್ಪ ಪಟ ಅಂತ ಇರುತ್ತೆ, ಸಿಡಿಯೋಕ್ಕೆ ಶುರುವಾಗುತ್ತೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆ ಸೀಸ್ಬಾರ್ದು. ನೋಡಿ, ಇಲ್ಲಿ ನಾನು 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಂಡಲ್ಲೇ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಎಲ್ಲ ಬೀಜಗಳು ಮತ್ತು ಈ ನಟ್ಸ್ಗಳನ್ನ ಅಂದರೆ ಬಾದಾಮಿ, ಗೋಡಂಬಿ ಎಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ, ದ್ರಾಕ್ಷಿ ಎಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ಎಲ್ಲರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕಂಪಲ್ಸರಿ ಎಲ್ಲರಿಗೂ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ ನಟ್ಸು ಮತ್ತು ಸೀಡ್ಸಲ್ಲೆಲ್ಲ, ಅದು ಕಂಪಲ್ಸರಿ ಎಲ್ಲರೂ ತಿನ್ನಬೇಕಿದು. ಎಲ್ಲ ಏಜ್ ಗ್ರೂಪ್ ಅವರನ್ನು ತಿಂದರೆ ತುಂಬ ಒಳ್ಳೆಯದು. ಈಗ ನಾನು ಅದನ್ನೆಲ್ಲ ಒಂದು ಪಾತ್ರೆಗೆ ತಗೊಂಡ್ಮೇಲೆ ಈಗ ಲಾಸ್ಟಲ್ಲಿ ನಾನು ಒಣ ದ್ರಾಕ್ಷಿಗಳನ್ನ, 2 ಥರ ಒಣ ದ್ರಾಕ್ಷಿಗಳನ್ನ ಕೂಡ ಲೈಟಾಗಿ ಹುರ್ಕೊಂಡು ಆಫ್ ಮಾಡಿ ಸ್ಟವ್ನ ಈಗ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಓಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮತ್ತು ಸೀಡ್ಸ್ ಕೂಡ ಇದೆ. ಅದಷ್ಟನ್ನು ತಣ್ಣಗೆ ಹಾಕಿಬಿಟ್ಟು ಈಗ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಈ ಖರ್ಜೂರ ತೊಗೊಂಡಿದ್ವಲ್ಲ, ಬೀಜ ಬಿಡಿಸಿರುವಂಥ ಖರ್ಜೂರನ ತೊಗೊಳ್ತಾ ಇದ್ದೀವಿ. ನಾವು ಇಲ್ಲಿ ಸ್ವೀಟ್ನೆಸ್ಸಿಗೆ ಖರ್ಜೂರ ಒಂದನ್ನೇ ಆ್ಯಡ್ ಮಾಡ್ತಿದ್ದೀವಿ. ಹಾಗೆ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲನ ನಾವು ಬಳಸ್ತಾ ಇಲ್ಲ. ನೋಡಿ, ಡೇಟ್ಸಿಗೆ ನಾವು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಡೇಟ್ಸ್ನ, ಈ ಡೇಟ್ಸ್ ಪೇಸ್ಟ್ ಇರುತ್ತಲ್ಲ, ಅದನ್ನು ಅದೇ ಪ್ಯಾನಿಗೆ ಹಾಕ್ಕೊಂಡು ಲೈಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಪೀನಟ್ ಬಟರ್ ಅಂದರೆ ಕಡಲೆ ಬೀಜದಿಂದ ಮಾಡಿರೋವಂಥ ಈ ಪೀನಟ್ ಬಟರು, ಇದು ಕೂಡ ಗುಡ್ ಫ್ಯಾಟ್, ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಅದನ್ನು ಕೂಡ 2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದು ಚೆನ್ನಾಗಿ ಗುಡ್ ಫ್ಯಾಟ್. ಇದು ನಾವಿಲ್ಲಿ
ತುಪ್ಪ ಏನು ಬಳಸ್ತಾ ಇಲ್ಲ, ಹಾಗಾಗಿ ಪೀನಟ್ ಬಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಈ ಥರ ಪೇಸ್ಟ್ನ ರೆಡಿ ಮಾಡಿಕೊಂಡು, ಅಂದರೆ ಖರ್ಜೂರ ಮತ್ತು ಪೀನಟ್ ಬಟರ್ದು ಪೇಸ್ಟನ್ನು ನಾವಿಲ್ಲಿ ರೆಡಿ ಮಾಡಿಕೊಂಡು, ಈಗ ನಾವು ಅದಕ್ಕೆ ಓಟ್ಸು ಮತ್ತು ಡ್ರೈ ಫ್ರೂಟ್ಸು ಸೀಡ್ಸ್ ಎಲ್ಲ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಆ ಮಿಕ್ಸ್ಚರಿಗೆ ನಾವು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ, ಇದು ಸ್ವಲ್ಪ ಬಿಸಿ ಇರುತ್ತೆ, ಸೊ ಹಾಗಾಗಿ ನೀವು ಯಾವುದಾದ್ರೂ ಇದು ಸ್ಪ್ಯಾಚುಲಾದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನಾನು ಅದಕ್ಕೆ ಜೇನುತುಪ್ಪ ಒಂದು 10 ml ಅಷ್ಟು ಜೇನುತುಪ್ಪ ಅಥವಾ 20 ml ನಿಮಗೆ ಬೇಕಾದಷ್ಟು ಸೇರಿಸ್ಕೋಬೋದು, ಜೇನುತುಪ್ಪ ತಪ್ಪೇನಿಲ್ಲ. ಸೇರಿಸ್ಕೊಂಡು ಈಗ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸು, ಇದು ಒಳ್ಳೆ ಪರಿಮಳನೂ ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸೇಮ್ ನಾವು ಮಾರ್ಕೆಟಲ್ಲಿ ಯೋಗ ಬಾರ್ ಅಥವಾ ಎನರ್ಜಿ ಬಾರ್, ಸ್ನ್ಯಾಕ್ ಬಾರ್ ಅಂತ ಸಿಗುತ್ತಲ್ಲ ಡ್ರೈ ಫ್ರೂಟ್ಸು, ಅದೇ ಥರನೇ ಸ್ಮೆಲ್ ಬರುತ್ತೆ, ಚೆನ್ನಾಗಿರುತ್ತೆ. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿವರೆಗೂ ಅಂದರೆ ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು, ಆ ಥರ ಚೆನ್ನಾಗಿ ಡೇಟ್ಸು ಮತ್ತು ಪೀನಟ್ ಬಟರ್ದು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ಬೆಚ್ಚಗೆ ಆದಮೇಲೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತಣ್ಣಗಾಗೋ ತನಕ ಬಿಡಬೇಡಿ, ಏಕೆಂದರೆ ಬೆಚ್ಚಗೆ ಇದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅದು ಡೇಟ್ಸ್ದು ಪೇಸ್ಟು. ಹಾಗಾಗಿ ಅಂದರೆ ಖರ್ಜೂರದ ಪೇಸ್ಟ್ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಕೈಯಲ್ಲೆಲ್ಲದನ್ನು ಕ್ಲೀನಾಗಿ ಕಲಿಸ್ಕೊಂಡು ಉಂಡೆ ಥರ ಮಾಡೋಕ್ಕೆ ಬಂತು ಅಂದಾಗ ನಾವಿಲ್ಲಿ ಒಂದು ಟ್ರೇ ಅಥವಾ ಒಂದು ತಟ್ಟೆಗಾದರೂ ಸರಿನೇ ನೀವು ಸ್ವಲ್ಪ ಬಟರ್ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಬಟರ್ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಈ ಮಿಕ್ಸ್ಚರ್ ಅಂದರೆ ಈ ಡ್ರೈ ಫ್ರೂಟ್ಸು, ಓಟ್ಸು ಮತ್ತು ಡೇಟ್ಸ್ ಎಲ್ಲದನ್ನು ಹಾಕಿರೋವಂಥದ್ದು ನಾನು ಮಿಕ್ಸನ್ನ ಇದಕ್ಕೆ ಹಾಕಿ ಚೆನ್ನಾಗಿ, ಇದಕ್ಕೆ ಇಷ್ಟೇ ಜಾಸ್ತಿ ನಾವು ಇಲ್ಲಿ ಬೆಲ್ಲ ಸಕ್ಕರೆ ಕೂಡ ಏನೂ ಹಾಕಿಲ್ಲ, ಈ ಡೇಟ್ಸಲ್ಲಿ ಬರೋವಂಥ ಪೇಸ್ಟನ್ನೇ ಉಪಯೋಗಿಸ್ಕೊಂಡು ನಾವಿಲ್ಲಿ ಪಾಕ ಏನು ಮಾಡ್ದಲೇ ಹಾಗೆ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಈ ಹದದಲ್ಲಿ ಈ ಅಳತೆನಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಎಲ್ಲ ಹಾಕಿ ನಾವು ಈ ಮೌಲ್ಡಿಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇದನ್ನು ಬೇಕಂದರೆ ನೀವು ತುಂಬ ಎಮರ್ಜೆನ್ಸಿ ಬೇಗ ಬೇಕು ಅಂತಂದರೆ ನೀವು 1-2 hours ಫ್ರಿಜ್ಜಿಗೆ ಇಡ್ಬೋದು, ಇಲ್ಲ ಅಂದರೆ ಹಾಗೆಯೇ ಹೊರಗಡೆನೂ ಕೂಡ ಡ್ರೈ ಆಗುತ್ತೆ. ನಾವು ಇಲ್ಲಿ ನೀರು ಜಾಸ್ತಿ ಹಾಕ್ತಲೇ ಕಾರಣ ಬೇಗನೆ ಡ್ರೈ ಆಗುತ್ತೆ, ಚೆನ್ನಾಗಿ ಸೆಟ್ ಆಗುತ್ತೆ. ಇದಕ್ಕೆ ಮೌಲ್ಡಲ್ಲಿ ಹಾಕಿದಾಗ ನೋಡಿ ಈ ಥರ ಚೆನ್ನಾಗಿ ಸೆಟ್ ಆಗಿದೆ. ಸೆಟ್ ಆಗಿ 1 hour ಆದಮೇಲೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ನೀವು ಈ ಥರ ಮೌಲ್ಡ್ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ತಟ್ಟೆ ಮೇಲೆ ಕೂಡ ಹಾಕ್ಕೊಂಡು 1 hour ಬಿಟ್ಟು ಆಮೇಲೆ ಈ ಥರ ನಿಮಗೆ ಬೇಕಾಗಿದ್ದ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನೀಗ ಒಂದು ಟ್ರೇ ಮೇಲೆ ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ನಾನು ಬಟರ್ ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬಂತು. ಸ್ವಲ್ಪ ಈ ಥರ ನಿಮಗೆ ಬೇಕಾಗಿರೋ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ಬಾರ್ ಆಗಿರೋದ್ರಿಂದ ನಾನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಓಟ್ಸ್ ಇರೋದ್ರಿಂದ ಹೈ ಫೈಬರ್ ಅಂತಲೇ ಹೇಳ್ಬೋದು, ಹೈ ಫೈಬರ್ ಇರೋವಂಥ ಸ್ನ್ಯಾಕ್ ಬಾರು. ಮಕ್ಕಳಿಗೆ ಚೆನ್ನಾಗಿ ಆಟಾಡ್ಕೊಂಡು ಬಂದಾಗ ಸಂಜೆ ಹೊತ್ತು ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ಮತ್ತು ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಇದರಲ್ಲಿರೋವಂಥ ಓಟ್ಸು, ಡ್ರೈ ಫ್ರೂಟ್ಸು, ಹನಿ ಇದೆಲ್ಲದನ್ನು ಆರೋಗ್ಯಕ್ಕೆ ಒಳ್ಳೆಯದು. ಏನೇನೋ ಸ್ವೀಟ್ಸ್ ತಿನ್ನೋ ಬದಲು ಇದನ್ನು ಎಲ್ಲರೂ ತಿನ್ಬೋದು, ಇದನ್ನು ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು. ಇದರಲ್ಲಿ ಬೆಲ್ಲ ಆಗಲಿ ಶುಗರ್ ಆಗಲಿ ಏನೂ ಇಲ್ಲ, ಸಕ್ಕರೆ ಆಗಲಿ ಏನೂ ಇಲ್ಲ. ಹಾಗಾಗಿ ಇದನ್ನು ಎಲ್ಲರೂ ಉಪಯೋಗಿಸ್ಬೋದು, ತುಂಬಾ ಒಳ್ಳೆಯದು. ಆರೋಗ್ಯಕರವಾಗಿರೋವಂಥ ಸ್ನ್ಯಾಕ್ ಬಾರ್ನ ಮಾಡಿ ತೋರಿಸಿದ್ದೀನಿ. ಇದು ಹೈ ಪ್ರೋಟೀನ್ ಎನರ್ಜಿ ಬಾರ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು, ಪರಿಮಳನೂ ತುಂಬ ಚೆನ್ನಾಗಿತ್ತು. ಇದು ಆರದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.